ಸೊಸೆ ಸೊಸೆ. ರಸ್ತೆ ಮಧ್ಯದಲ್ಲಿ ನಾನ್ ಸಿಗದೆ ಹೋಗಿದ್ದಿದ್ರೆ ಊರೆಲ್ಲ ಸುತ್ಕೊಂಡೇ ಬರ್ತಿದ್ದ. ನಾನ್ ಸಿಕ್ಕಿದ್ನಲ್ಲ, ಇಬ್ರು ಜೊತೆಲಿ ಆಟೋದಲ್ಲಿ ಬಂದ್ವಿ. ಹೌದೇನೋ? ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ ನಿನಗೆ. ಸರಿ ಕೊಡು, ದುಡ್ಡು ಕೊಡು, ಬ್ಯಾಗ್ ಕೊಡು. ಏಯ್, ಅಕ್ಕ ಹೇಳ್ತಿರೋದು ಕೇಳಿಸ್ತಿಲ್ವಾ ನೀ? ಕೊಡಯ್ಯ. ತೊಳಿಕ. ಮಾರುತಿ, ದುಡ್ಡಿಲ್ಲೋ? ಖಾಲಿ ಬ್ಯಾಗು. ಏ ತರ್ಲೆ, ನಿನ್ನೆ ಕೇಳ್ತಿರೋದು ದುಡ್ಡೆಲ್ಲಿ? ಏಯ್, ಅಕ್ಕ ಕೇಳ್ತಾ ಇಲ್ವಾ? ಆಯ್ಬಿಟ್ಟು ಮಾತಾಡ. ಎಲ್ಲೋ ಹೋಗ್ತಿದ್ಯಾ ಮಾರುತಿ? ಏನಾಯ್ತು? ಏನಾಯ್ತು ನಿನ್ಗೆ? ಅಯ್ಯೋ ಮಾರುತಿ, ಮಾರುತಿ ತಗೊಳ್ಳಿಪ್ಪ, ನಿಮಗ್ ಮನಸ್ಸಿಗೆ ಬಂದಷ್ಟು. ಏನೋ ಇದೆಲ್ಲ? ಯಾಕೋ ಹೀಗಾಡ್ತಿದ್ಯಾ? ಏನ್ ತಮಾಷೆ ಮಾಡ್ತಾ ಇದ್ಯಾ? ನನ್ನನ್ನು ಕ್ಷಮಿಸಿ ಅಂತ ಕೇಳಕ್ಕೂ ನನ್ಗೆ ಅರ್ಹತೆ ಇಲ್ಲ ಅಮ್ಮ. ಈ ಸರಿನೂ ಕಳ್ತನ ಆಗೋಯ್ತಮ್ಮ. ಕಳ್ತನ ಆಗೋಯ್ತಾ? ಹೇ, ತಮಾಷೆ ಅಲ್ಲ ತಾನೆ? ಅಮ್ಮ, ಈ ವಿಷಯದಲ್ಲಿ ಯಾರಾದ್ರು ತಮಾಷೆ ಮಾಡ್ತಾರ? ಸೋಮಶೇಖರ್ ಅವರು ಹಣನ ಕವರ್ಗೆ ಹಾಕೊಳ್ಳಿ, ಬ್ಯಾಗ್ಗೆ ಹಾಕೊಂಡ್ರೆ ಅನುಮಾನ ಬರುತ್ತೆ ಅಂತ ಕವರ್ಗೆ ಹಾಕೊಟ್ರು. ಆದ್ರೆ ಕಳ್ಳರು ಅದನ್ನು ಬಿಡ್ಲಿಲ್ಲ. ಹಣ ಇದ್ ಕವರ್ನೇ ಹೊಡ್ಕೊಂಡು ಹೋಗ್ಬಿಟ್ರಮ್ಮ. ಅದು ಹೇಗೋ ಹೊಡ್ಕೊಂಡು ಹೋಗ್ತಾರೆ. ನಿನ್ ಮೈ ಮೇಲೆ ಜ್ಞಾನ ಇರ್ಲಿಲ್ವಾ? ಅದ್ ಹೇಗ್ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಅಂತೀನಿ. ಒಂದಲ್ಲ ಎರಡಲ್ಲ, ಲಕ್ಷಾಂತರ ರೂಪಾಯಿ ಕಣೋ. ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದೀಯಾ? ಇರೋ ಸತ್ಯ ಹೇಳ್ತಿದ್ದೀನಮ್ಮ. ಪಾಪಿಗಳು ಸಂಚು ಮಾಡಿ ದುಡ್ಡು ಹೊಡೆದ್ಬಿಟ್ರು. ಅಯ್ಯೋ ಅಯ್ಯೋ ಪಾಪಿ, ಆಟೋದಲ್ಲಿ ನನ್ನ ಜೊತೆಲೇ ಬಂದ್ಯಲ್ಲೋ. ಹೀಗಾಗಿತ್ತು ಅಂತ ಒಂದೇ ಒಂದು ಮಾತು ಹೇಳೋಕೆ ನಿನ್ಗೇನು ಬಂದಿತ್ತು? ದೊಡ್ಡರೋದ ಅಲ್ಲೇ ಹೇಳಿದಿದ್ರೆ ಇಳಿದು ಹುಡುಕ್ಬೋದಾಗಿತ್ತಾ? ಏನಾದ್ರೂ ಕ್ರಮ ತಗೋಬೋದಾಗಿತ್ತಾ? ಅಲ್ವಲೇ, ಏನು ಹೇಳ್ದೆ? ಒಳ್ಳೆ ಮೂಗ್ ಬಸ್ ತರ ಕೂತ್ಕೊಂಡು ಬಂದ್ಯಲ್ಲೋ. ನನಗೆ ಹೆದರಿಕೆ ಆಯ್ತು, ಅದಕ್ಕೆ ಏನು ಹೇಳಿಲ್ಲ. ಈಗ ಯಾಕಪ್ಪ ಹೇಳ್ತಿದ್ಯಾ? ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಾಗೆ ಈಗ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಹೋಯ್ತು, ಗೋವಿಂದ ಗೋವಿಂದ. ನನ್ನ ಕ್ಷಮಿಸ್ಬಿಡಿ. ಎಷ್ಟು ಸಾರಿ ನಿನ್ನ ಕ್ಷಮಿಸೋದು? ಪದೇ ಪದೇ ಈ ರೀತಿ ಮಾಡಿದ್ರೆ ಹೇಗೆ? ಯಾಕೋ ಮಾರುತಿ ಹೀಗೆ ಮಾಡ್ತಾ ಇದೀಯಾ? ನಾನೇನ್ ಮಾಡ್ಲಿ ಅಣ್ಣ? ಇದು ನನ್ನ ಕೈ ಮೀರಿ ನಡೆದಿರೋದು. ನಾನು ಜೋಪಾನವಾಗಿ ಇಟ್ಕೊಂಡು ಗೊತ್ತಿದ್ರು ಈಗ ಆಗೋಯ್ತು. ಒಂದಂತೂ ನಿಜ, ಹೋದ್ ಸರಿ ಯಾರು ಹೊಡ್ಕೊಂಡು ಹೋದ್ರಲ್ಲ ಅವರೇ ಈ ಸತಿನೂ ದುಡ್ಡು ಹೊಡೆದಿರೋದು. ಇದ್ರಲ್ಲಿ ಅನುಮಾನನೇ ಇಲ್ಲ. ಸಾಕು ಸುಮ್ಮನೆ ಇರು ಮಾರುತಿ. ನಿನ್ ಹತ್ರ ಒಡವೆ ಇದೆ, ದುಡ್ಡಿದೆ ಅಂತ ಕಳ್ಳರಿಗೆ ಹೇಗ್ ಗೊತ್ತಾಗ್ಬೇಕು? ನಿನ್ನೆ ಹುಡ್ಕೊಂಡು ಬಂದು ಕದ್ಕೊಂಡು ಹೋಗ್ತಾರೆ ಅಲ್ಲ? ಇದನ್ನ ನಾವೆಲ್ಲ ನಂಬೇಕು. ನಾನ್ ಮಾತಾಡಿದ್ರೆ ತಪ್ಪಾಗತ್ತೆ ಅತ್ತೆ. ಹೋದ್ ಸಾರಿ ಒಡವೆ ಹೋದಾಗ್ಲೇ ಸೀರಿಯಸ್ ಆಗ್ಬೇಕಾಗಿತ್ತು. ಆಗ್ಲೇ ಏನಾದ್ರೂ ಕ್ರಮ ತಗೊಂಡಿದ್ರೆ ಇಂಥ ಘಟನೆ ನಡೀತಾ ಇರ್ಲಿಲ್ಲ. ಎಲ್ರು
ಹೋದ್ರೆ ಹೋಗ್ಲಿ ಅನ್ನೋ ತರ ನಡ್ಕೊಂಡ್ರಿ ಅದು ಇವನಿಗೆ ಸುಲಭ ಆಯ್ತು ಅನ್ಸುತ್ತೆ. ಗಾಯತ್ರಿ, ಅಲ್ಲತ್ತೆ, ನನಗ್ ಹಾಗ ಅನ್ನಿಸ್ತು. ಯಾಕೆ ಹಾಗೆ ಅನ್ನಿಸ್ಬೇಕು? ಅದು ನಿಮ್ಮೊಬ್ರಿಗೆ ಮಾತ್ರ. ಮಾರುತಿ ಅಣ್ಣ ಅಂತವ್ರಲ್ಲ, ಯಾರೋ ನೋಡ್ಕೊಂಡೆ ಸಂಚು ಮಾಡಿರ್ಬೇಕು. ಅಲ್ಲ ಕೀರ್ತಿ, ಪದೇ ಪದೇ ಸಂಚು ನಡೆಯತ್ತಾ? ಅಲ್ಲ, ನನಗನ್ಸಿದ್ದನ್ನ ನಾನು ಹೇಳ್ದೆ, ಮಿಕ್ಕಿದ್ ನಿಮಗ್ ಬಿಟ್ಟಿದ್ದು. ಸುಮ್ಮನೆ ಒಳ್ಳೇದನ್ನ ಹೇಳಿ ನಾನು ಯಾಕೆ ಕೆಟ್ಟವಳಾಗ್ಲಿ? ನಿಮ್ಮಿಷ್ಟ, ಈಗಲೂ ಬಿಟ್ಬಿಡಿ. ಅಂದ್ರೆ ನಾನೇ ಏನಾದ್ರೂ ಮಾಡಿದ್ದೀನಿ ಅಂತನಾ? ದೇವರಾಣೆಗೂ ಇಲ್ಲ. ಅಮರೇ, ನನ್ನ ನಂಬಿ. ಮಾರುತಿ, ಸುಮ್ಮನೆ ಯಾರು ಏನು ಮಾತಾಡೋ ಅಗತ್ಯ ಇಲ್ಲ. ಒಳಗೆ ಹೋಗೋ. ಅಕ್ಕ, ಇವತ್ತು ಇವನು ಯಾರು ಏನು ಮಾತಾಡಬೇಡಿ ಅಂದೆ ನಾನು. ಏನ್ ಗಾಯತ್ರಿ, ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಏನನ್ಸುತ್ತೆ ಅತ್ತೆ? ನನ್ಗೇನು ಗೊತ್ತಾಗ್ತಿಲ್ಲ. ತಲೆ ಕೆಟ್ಟ ಹಾಗಾಗಿದೆ. ನೋಡಿ ಅತ್ತೆ, ನನಗೆ ಮಾರುತಿ ಬಗ್ಗೆ ಯಾವುದೇ ರೀತಿ ದ್ವೇಷ ಇಲ್ಲ. ಇರೋದನ್ನ ಹೇಳ್ತಾ ಇದ್ದೀನಿ. ಅತ್ತೆ, ಮಾರುತಿ ಹೇಳೋ ಮಾತಿನಲ್ಲಿ ನನ್ಗೆ ಯಾವುದೇ ರೀತಿ ನಂಬಿಕೆ ಬರ್ತಿಲ್ಲ. ಅಂದ್ರೆ ಅಂದ್ರೆ ಯೋಚನೆ ಮಾಡಿ ಅತ್ತೆ, ಎಡವಿದ ಕಾಲೇ ಎಡುವುದು ಅಂದ್ರೆ ಹೇಗೆ ಹೇಳಿ? ಮನುಷ್ಯನ್ಗೆ ಎಡವಿದ್ದು ನೆನ್ಪಿರಲ್ವಾ? ಅಲ್ಲ ಅತ್ತೆ, ಮೊದ್ಲೇ ಲಕ್ಷಾಂತರ ರೂಪಾಯಿ ಒಡವೆ ಕಳ್ದವನು, ಮತ್ತೆ ಲಕ್ಷಾಂತರ ರೂಪಾಯಿ ದುಡ್ಡು ತರೋವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು ತಾನೆ? ಅಲ್ವಾ ಮತ್ತೆ? ನಿಜನಮ್ಮ. ಆದ್ರೆ ತಪ್ಪು ತಿಳ್ಕೊಬೇಡಿ ಅತ್ತೆ, ಇದು ಎಚ್ಚರ ತಪ್ಪಿ ಆಗಿರೋ ಕೆಲಸ ಅಂತೂ ಅಲ್ಲ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಲ್ಲ ಅತ್ತೆ, ಮತ್ತೆ ಅದೇ ಕಳ್ಳರು ಬಂದು ಇರೋ ದುಡ್ಡನ್ನ ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ನನಗಂತೂ ತಮಾಷೆ ಅಂತ ಅನ್ಸತ್ತಪ್ಪ. ಅವ್ರಿಗೇನು ಕನಸು ಬಿದ್ದಿರುತ್ತಾ ಅಕ್ಕ? ಯೋಚನೆ ಮಾಡಿ ನೋಡಿ. ಇಲ್ಲಮ್ಮ, ನನಗೆ ಹಾಗನ್ನಿಸ್ತಿಲ್ಲ. ಅಕ್ಕ, ನೀವು ಮಗುವಿನಂಥ ಮನಸ್ಸಿನವರು, ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಈಗ ಯೋಚನೆ ಮಾಡಿ ನೋಡಿ, ಅವನು ನನ್ನ ಜೊತೆ ಆಟೋದಲ್ಲೇ ಬಂದ. ಕಳ್ಳತನ ಆಗಿದೆ ಅಂದ್ಮೇಲೆ ಆಟೋದಲ್ಲಿ ಬರುವಾಗ ನಾನು ಯಾಕೆ ಹೇಳ್ದೆ ಮುಚ್ಚಿಟ್ಟ? ಇವ್ರಿಗೆ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಅಕ್ಕ, ಆಗೂನು ನಾನು ಅವನ್ನ ತಮಾಷೆ ಮಾಡಿದೆ. ಯಾಕೋ ಸುಮ್ಮನೆ ಕೂತಿದ್ಯಾ, ಏನಾದ್ರೂ ಮಾತಾಡೋಂತ ಕಿಚಾಯಿಸ್ದೆ. ಆದ್ರೂ ಗುಮ್ಮನ್ ಗುಸ್ಕೊಂತಾರ ಸುಮ್ಮನೆ ಕೂತಿದ್ದ. ಅಲ್ಲಕ್ಕ, ಆ ಕ್ಷಣನೇ ನನ್ಗೆ ಹೇಳಿದ್ರೆ ನನ್ಗಿರೋ ಇನ್ಫ್ಲೂಯೆನ್ಸ್ ಬಳಸಿ ಕಮಿಷನ್ ಹತ್ರ ಮಾತಾಡಿ ಇನ್ಸ್ಪೆಕ್ಟರ್ನೇ ಬಿಟ್ಟು ಹುಡುಕಿಸ್ತಿದ್ದೆ, ಅಥವಾ ಇನ್ನೇನೋ ಮಾಡಿರ್ತಿದ್ದೆ. ದತ್ತಪ್ಪ, ಮಾರುತಿಗೆ ಆ ವಿಷಯ ಪೊಲೀಸ್ ತನಕ ಹೋಗಿರೋದು ಬೇಕಾಗಿರ್ಲಿಲ್ಲ, ಅದಕ್ಕೆ ಅವ್ರು ಹೇಳಲಿಲ್ಲ. ಕರೆಕ್ಟ್, ಇದು ಪಾಯಿಂಟು. ಅಕ್ಕ, ನನಗೆ ಅನುಮಾನ ಕಾಡ್ತಾ ಇದೆ. ಸಮಥಿಂಗ್ ಇಸ್ ದೇರ್. ನೋಡಿ ಅತ್ತೆ, ನಂಬಿಕಸ್ತ ಆಳು, ನಾವ್ಯಾರು ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಅನುಮಾನ ಪಡಬಾರ್ದು ಅಂತ ಏನಿಲ್ವಲ್ಲ. ಅಲ್ಲತ್ತೆ, ನಾವು ಹೀಗೆ ಕುರುಡ್ರಾಗಿ ಎಲ್ಲ ನಂಬ್ತಾ ಹೋದ್ರೆ ಅದ್ ನಮ್ಗೆ ಮೂಲ ಆಗತ್ತೆ. ಯೋಚನೆ ಮಾಡಿ, ನನಗನ್ಸಿದ್ದನ್ನ ನಾನು ಹೇಳ್ದೆ ಅಷ್ಟೇ. ಅಕ್ಕ, ನೀವು ಯಾವುದಕ್ಕೂ ಹುಷಾರಾಗಿರೋದು ತುಂಬಾ ಒಳ್ಳೇದಕ್ಕ. ಹಣ ನೋಡಿದ್ರೆ ಹೆಣಾನು ಬಾಯಿ ಬಿಡುತ್ತಂತೆ, ಅದು ಗೊತ್ತಿದ್ದು ನೀವು. ಅಲ್ಲ ಅಕ್ಕ, ಆ ಮಾರುತಿ ಏನ್ ಸನ್ಯಾಸಿನ?
ಅವ್ನಿಗೆ ಆಸೆನೇ ಬರೋದಿಲ್ವಾ? ಅವ್ನು ದುಡ್ಡೇ ಮುಟ್ಟೋದಿಲ್ವಾ? ಅಯ್ಯೋ, ಹಣ ಎಂಥವ್ರ ತಲೆನೂ ಕೆಡ್ಸುತ್ತಕ್ಕ, ಯೋಚನೆ ಮಾಡಿ ನೋಡಿ. ಅಕ್ಕ, ಮಾರುತಿಗೂ ವಯಸ್ಸಾಗಿದೆ, ಉಪ್ಪು ಹುಳಿ ತಿನ್ನೋ ದೇಹ, 4 ಕಾಸು ಮಾಡ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಯಾಕೆ ಆಸೆ ಬಂದಿರಬಾರ್ದು? ನೀವು ನೋಡಿದ್ರೆ ಎಲ್ಲಾ ಜವಾಬ್ದಾರಿನೂ ಸೊಸೆರ್ ವಹಿಸಿದ್ರಿ, ಅವನಿಗೆ ಕೈ ಕಟ್ಟಾಕಾಗಿದೆ, ಕಾಸು ಸಿಗ್ತಾ ಇಲ್ಲ. ಇದಕ್ಕೂ ಮುಂಚೆ 4 ಕಾಸು ಮಾಡ್ಕೊಂಡಿದ್ದಾನೋ ಏನೋ ಯಾರಿಗ್ ಗೊತ್ತು? ಅಲ್ಲ ಅಕ್ಕ, ನೀವೇ ಯೋಚನೆ ಮಾಡೋಡಿ. ಒಡವೆನೂ ಕಳ್ತನ ಆಯ್ತು, ದುಡ್ಡು ಕಳ್ತನ ಆಯ್ತು ಅಂತ ಹೇಳ್ತಾನಲ್ಲ, ಕತ್ತೆಗೆ ವಯಸ್ಸಾದಷ್ಟು ವಯಸ್ಸಾಗಿದೆ, ಇವನೇನು ಕತ್ತೆ ಕಾಯ್ತಿದ್ನ? ಅಷ್ಟು ಗೊತ್ತಾಗಲ್ವಾ? ಅಮಾಯಕನ, ಊರ್ ಸೀಮೆ ಮಾತೆಲ್ಲ ಆಡ್ತಾನೆ ನೋಡಿ, ಯೋಚನೆ ಮಾಡಿ. ಹೌದು ಅತ್ತೆ, ಒಂದೇ ಸಲ ದುಡ್ಡು ಹೊಡೆದು ಸೆಟ್ಲ್ ಆಗ್ಬಿಡೋಣ ಅಂತ ಯಾಕೆ ಯೋಚನೆ ಮಾಡಿರ್ಬಾರ್ದು? ಮಾರುತಿನ ನಾನು ಇವತ್ತಿಂದ ನೋಡ್ತಾ ಇಲ್ಲ. ಅವನು ನಂಬಿಗಸ್ತ. ಈ ದಿವಸ ಅವನ ಅದೃಷ್ಟ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಹೀಗಾಯ್ತು ಅಂದ ಮಾತ್ರಕ್ಕೆ ಅವನ ಮೇಲೆ ಅನುಮಾನ ಪಟ್ಟು ಅವನಿಗೆ ಕಳ್ಳನ ಪಟ್ಟ ಕಟ್ಟೋದು ತಪ್ಪು. ಅವನು ಅಮಾಯಕ, ಕಳ್ಳ ಅಲ್ಲ. ಮಾರುತಿ ಅಣ್ಣ, ಕೀರ್ತಮ್ಮ, ನಿಮಗ್ ಮುಖ ಹೇಗೆ ತೋರಿಸ್ಲಿ? ನಿಮ್ಮ ಹತ್ರ ಹೇಗೆ ಮಾತಾಡಲಿ ನಾನು? ಪಾಪಿ ಪಾಪಿ ನಾನು. ನನ್ನ ತಪ್ಪಿಗೆ ಕ್ಷಮೆ ಕೇಳೋಕ್ಕೆ ನನಗೆ ಯೋಗ್ಯತೆ ಇಲ್ಲ ಕೀರ್ತಮ್ಮ. ಈ ಸರಿ ದುಡ್ಡು ಕಳೆದ್ಬಿಟ್ಟೆ. ಮಾರುತಿ ಅಣ್ಣ, ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಕೀರ್ತಮ್ಮ? ನಿಮ್ ನಂಬಿಕೆನ ಕಳ್ಕೊಂಡ್ಬಿಟ್ಟೆ ನಾನು. ಮೊನ್ನೆ ತಾನೇ ಒಡವೆ ಕಳ್ಕೊಂಡ್ ಬಂದಿದ್ರು, ನನ್ನ ಒಂಚೂರು ಅನುಮಾನಿಸ್ದೆ. ಮತ್ತೆ ದುಡ್ಡು ತರೋ ಸಂದರ್ಭ ಬಂದಾಗ ನನ್ನ ನಂಬಿ ಕಳಿಸ್ಕೊಟ್ರಿ. ಆದ್ರೆ ನಾನ್ ನಿಮ್ ನಂಬಿಕೆನ ಕಳ್ಕೊಂಡ್ಬಿಟ್ಟೆ ಕೀರ್ತಮ್ಮ. ನನ್ನನ್ನು ಯಾಕೆ ಸುಮ್ಮನೆ ಬಿಟ್ಟಿದ್ದೀರಾ? ಹೊಡೀರಿ, ಹೊಡೀರಿ ಕೀರ್ತಮ್ಮ, ಹೊಡೀರಿ. ಮಾರುತಿ ಅಣ್ಣ, ಆಗಿದ್ದಾಗೋಯ್ತು, ಬಿಟ್ಬಿಡಿ. ಇಷ್ಟಕ್ಕೂ ಇದೆಲ್ಲ ನೀವ್ ಬೇಕು ಅಂತ ಮಾಡಿದಲ್ಲ ಅಂತ ಗೊತ್ತಾಯ್ತಲ್ಲ. ಯಾರಾದ್ರೂ ಏನಾದ್ರೂ ಅಂತರ ನಿಮ್ಗೆ? ಇಲ್ಲ ತಾನೆ? ಮತ್ತೆ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಇಲ್ಲ, ಆದ್ರೂ ಮನಸ್ಸು ಚುಚ್ಚುತ್ತಲ್ಲಮ್ಮ. ಅಪರಾಧಿ ಮನೋಭಾವ ಕಾಡುತ್ತೆ. ಒಡವೆ ಕಳೆದೆ, ಈಗ ದುಡ್ಡು ಕಳೆದಿದ್ದೀನಿ. ಬೇರೆಯವ್ರು ಯಾರು ನನ್ನನ್ನು ನಂಬದೇ ಇದ್ದಾಗ ನೀವು ನನ್ನ ನಂಬಿದ್ರಿ. ಆದ್ರೆ ನಿಮ್ ನಂಬಿಕೆಗೆ ದ್ರೋಹ ಬಗೆದ್ಬಿಟ್ಟೆ ಕೀರ್ತಮ್ಮ, ದ್ರೋಹ. ಸರಿ, ಈಗ ಬೇಜಾರ್ ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ ತಾನೆ. ಏನೋ ಕೆಟ್ಟಗಳಿಗೆ ಬಿಟ್ಬಿಡಿ. ಕೀರ್ತಮ್ಮ, ನಿಮ್ಗೆ ನನ್ನ ಬಗ್ಗೆ ಗೊತ್ತು ತಾನೆ. ಹಂಗೆಲ್ಲ ಬೇಜವಾಬ್ದಾರಿ ಕೆಲಸ ಮಾಡೋನಲ್ಲ ನಾನು. ನನ್ನ ಪ್ರಾಣನ ಅಂಗೈಲಿ ಇಟ್ಕೊಂಡ್ ಬಂದಾಗೆ ಅದನ್ನ ಇಟ್ಕೊಂಡ್ ಬರ್ತಾ ಇದ್ದೆ. ಆದ್ರೆ ಆ ಕಿಡಿಗೇಡಿಗಳು ಇಷ್ಟು ವರ್ಷ ನಾನು ಉಳಿಸ್ಕೊಂಡ್ ಬಂದಿದ್ದ ವಿಶ್ವಾಸಕ್ಕೆ ಕೊಡ್ಲಿ ಏಟ್ ಹಾಕ್ಬಿಟ್ರು. ಅವ್ರು ಯಾರು ಅಂತಾನೂ ಗೊತ್ತಾಗ್ಲಿಲ್ಲ ಕೀರ್ತಮ್ಮ. ಗೊತ್ತಾಗ್ಲಿ ಬಿಡ್ಲಿ, ಆದ್ರೆ ಯಾರಾದ್ರೂ ನಿಮ್ಮನ್ನ ಅನುಮಾನದಿಂದ ನೋಡಿದ್ರ? ಇಲ್ಲ ತಾನೆ? ಅಲ್ಲ ಮಾರುತಿ ಅಣ್ಣ, ಅತ್ತೇನೆ ನಿಮ್ ಬಗ್ಗೆ ಒಂದ್ ಮಾತು ಆಡಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅದು ಮಾರುತಿ ಅಣ್ಣ, ಪದೇ ಪದೇ ಇದೆಲ್ಲ ನಿಮ್ ಜೊತೆನೆ ನಡೀತಿದೆ ಅಂದ್ರೆ ಖಂಡಿತ ಇದ್ರ ಹಿಂದೆ ಆ ಅಂಜಲಿ ಕೈವಾಡ ಇದೆ. ಅದನ್ನ ಹೇಗ್ ಬಗೆಹರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನೋ ತಲೆ ಕೆಡ್ಸ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ತಗೋ ಅಮ್ಮ, ಸಾಕಮ್ಮ. ಹೊಸದ ಇನ್ನು ಒಂದ್ ಹಣ್ಣು ಕೂಡ ಖಾಲಿ ಮಾಡಿಲ್ಲ. ಸಾಕಂತೆ ಸಾಕು. ನಿನ್ ಹೊಟ್ಟೆಲಿ ಒಂದ್ ಪುಟ್ಟು ಮಗು ಇದೆ ಅನ್ನೋದನ್ನ ಮರಿಬೇಡ. ತಿನ್ನು. ಹಾಗಂತ ತಿಂತಾನೆ ಇರ್ಬೇಕಾ?
ನಾನು ಹೇಳೋ ತನಕ ತಿಂತಾನೆ ಇರ್ಬೇಕು. ತಿನ್ನು ಸುಮ್ನೆ. ಹಲೋ. ಎಸ್ ವೈ ನನ್ನ ಮಾಸ್ಟರ್ ಮೈಂಡ್ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಎಸ್ ಒಡವೆ ಮತ್ತು ಹಣ ಕಳ್ತನ ಮಾಡಿರೋದು ಬೇರೆ ಯಾರು ಅಲ್ಲ ಕಣೆ, ಮತ್ಯಾರು? ಮಾರುತಿ. ರೀ, ಮಾರುತಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ ನೀವು. ಅವ್ನು ಹೇಗ್ರಿ ಕಳ್ತನ ಮಾಡಕ್ ಸಾಧ್ಯ? ಎಸ್ ಈಗ ನೋಡೆ, ಸಿಂಪಲ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊ. ಸಿಂಪಲ್ ಆಗಿ ಯೋಚನೆ ಮಾಡು. ನಾನು ನನ್ನ ಲೈಫಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದ್ದೀನಿ. ಅಪ್ಪ ಅಮ್ಮ ಸೀರಿಯಸ್ ಆಗಿ ಮಾತಾಡುವಾಗ ಮಧ್ಯದಲ್ಲಿ ನೀವು ಹಾ ನಾನೇ ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡಿದ್ದೀನಿ. ಹೇಳಮ್ಮ, ಸೀರಿಯಸ್. ಲಕ್ಷಾಂತರ ರೂಪಾಯಿನ ಜೇಬಲ್ಲಿ ಇಟ್ಕೊಂಡು ಓಡಾಡಿದ್ದೀನಿ. ಒಂದೇ ಒಂದಿನ ₹1 ಕಳ್ಕೊಂಡಿಲ್ಲ, ಗೊತ್ತಾ ನಾನು? ಹೌದಾ? ನಿನಗೂ ಗೊತ್ತಲ್ಲ. ಅದೇ ಯಾಕೆ ಈ ಕಡೆ 20 ಲಕ್ಷ, ಈ ಕಡೆ 30 ಲಕ್ಷ, ಹಿಂದೆ ಎರಡೂ ಜೇಬಲ್ಲಿ 50 ಲಕ್ಷ ಕಂತೆ ಗಟ್ಲೆ ಇಟ್ಕೊಂಡು ಓಡಾಡಿದ್ದೀನಿ. ಒಂದೇ ಒಂದಿನ ಒಬ್ಬ ಕಳ್ಳ ಕೂಡ ಅದನ್ನ ಕದಿಯೋ ಧೈರ್ಯ ಮಾಡ್ಲಿಲ್ವೇ? ನಮ್ಮ ಹುಷಾರಲ್ಲಿ ನಾವಿರ್ಬೇಕೆ ಅಂಥದ್ರಲ್ಲಿ. ಮುಂದುವರ್ಸಿ. ಎಸ್, ಐ ವಿಲ್ ಕಂಟಿನ್ಯೂ. ಈ ಮಾರುತಿ ಅನ್ನೋ ಕುರಿ ಹೇಳ್ತಾನೆ, ಅಮ್ಮಾರಿ ನನ್ನ ಒಡವೆ ಯಾರೋ ಹೊಡ್ಕೊಂಡು ಹೋಗ್ಬಿಟ್ರು, ನನ್ನ ದುಡ್ಡನ್ನ ಯಾರೋ ಕತ್ಕೊಂಡು ಹೋಗ್ಬಿಟ್ರು ಅಂತ ಕತೆ ಕಟ್ತಾನಲ್ಲ. ಇದನ್ನೆಲ್ಲ ನಂಬೋಕ್ ಸಾಧ್ಯನೇ? ಹೇಗೆ ಕಳ್ತನ ಆಗೋಕ್ ಸಾಧ್ಯ? ಈಗ ನಿನ್ನಿಂದ ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಯೋಚನೆ ಮಾಡಿ. ಕಳ್ರೇನ್ ಯಾವಾಗ್ಲೂ ಕಾಯ್ಕೊಂಡೇ ಕೂತಿರ್ತಾರ? ನಾವು ಒಡವೆ ತರ್ತೀವಿ, ದುಡ್ಡು ತರ್ತೀವಿ ಅಂತ ಹಾಗೆಲ್ಲ ಏನು ನಡೆದಿಲ್ವೇ? ಸಿಂಪಲ್ ಆಗಿ ಒಂದು ಕಥೆ ಕಟ್ಟಿ ಮನೆಯವ್ರನ್ನೆಲ್ಲ ಕುರಿ ಮಾಡೋಕ್ ಹೊರಟಿದ್ದಾನೆ. ನನ್ನ ಕ್ಯಾಲ್ಕುಲೇಷನ್ ಯಾವತ್ತೂ ಸುಳ್ಳಾಗಲ್ವೇ? ಸರಿ ಬಿಡಿಪ್ಪ, ನೀವು ದೊಡ್ಡ ಜೇಮ್ಸ್ ಬಾಂಡ್. ರೀ, ನಂದೊಂದು ಅವಲಕ್ಕಿ ಸರ ಇತ್ತು, ಅದು ಚೆನ್ನಾಗಿದ್ರು ಇಲ್ಲ ಕಣೆ, ಡಲ್ ಆಗ್ಬಿಟ್ಟಿದೆ, ಪಾಲಿಶ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ತಗೊಂಡ್ ಹೋಗಿದ್ರಲ್ಲ, ಆಮೇಲೆ ಅದು ಕಳ್ದೋಯ್ತು ಅಂತ ಹೇಳಿದ್ರಿ, ನೆನ್ಪಿದ್ಯಾ? ಈಗ ಯಾಕೆ ಅದೆಲ್ಲ? ಅದೇ ನೀವೇನು ಕಳ್ದೇ ಇಲ್ಲ ಅಂತ ಕೊಚ್ಕೋತಿದ್ರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಅದು ನಿಜವಾಗ್ಲೂ ಕಳ್ತನ ಆಗಿತ್ತು ವೈ? ಕಳ್ತನ ಆಯ್ತೋ ಬಿಡ್ತೋ, ಒಟ್ನಲ್ಲಿ ನನ್ನ ಅವಲಕ್ಕಿ ಸರ ಹೋಗಿದ್ದಂತೂ ನಿಜ ತಾನೆ. ಅಪ್ಪ, ಇನ್ನೊಂದು ವಿಷಯ ನೆನ್ಪಿದ್ಯಾ? ನನ್ನ 6ನೇ ಕ್ಲಾಸಲ್ಲಿ ಇರುವಾಗ ನಾನು ಓಲೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬರ್ತೀನಿ ಅಂತ ತಗೊಂಡು ಹೋದ್ರಲ್ಲ, ಬೇರೆ ಓಲೆ ಬಂತ ಅಮ್ಮ? ಮಗಳೇ, ಇದು ನೀನ್ ಮಾತಾಡೋ ಸಮಯ ಅಲ್ಲ, ಪ್ಲೀಸ್. ಏನು ಕಳ್ದೇ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ 1 by 1 ಲಿಸ್ಟ್ ಹೇಳ್ತಿದ್ವಿ ಅಷ್ಟೇ. ನೋಡ್ರಿ, ಸುಮ್ನೆ ಹಾಗೆಲ್ಲ ಮಾರುತಿ ಮೇಲೆ ಅನುಮಾನ ಪಡ್ಬೇಡಿ. ಏನೇ ಇಲ್ಲಿ ಹೇಳಿದ ಮಾತನ್ನ ಮನೆಯವ್ರ ಮುಂದೆ ಹೇಳಿದ್ರೆ ಮರ್ಯಾದೆ ಹೋಗೋದು ನಿಮ್ದು. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡಿ ಮಲ್ಗಿ. ಆಯ್ತು ಬಿಡು, ಸಿಂಪತಿ ಓಟ್ಸ್ ಯಾವತ್ತಿದ್ರು ಅವನಿಗೇನೆ, ನನಗೆಲ್ಲಿ ಸಿಗುತ್ತೆ? ಕೋಟಿಗಟ್ಲೆ ವ್ಯವಹಾರ ಮಾಡಿದಿರೋ ಇಲ್ವೋ, ಅಚ್ಚುಕಟ್ಟಾಗಿ ಊಟ ಒಂದು ಮಾಡ್ತೀರ. ಆಯ್ತು ಬಿಡೆ, ನಾನು ಊಟ ಮಾಡಕ್ ಹೋಗ್ತೀನಿ. ವ್ಯವಹಾರಸ್ಥರು ಊಟಕ್ಕೆ ಹೋದ್ರು, ನೀನ್ ಹಣ್ತಿನೆ. ಹಲೋ ಹಲೋ ಮೇಡಮ್, ನಾವು ಹೇಳು. ಮೇಡಮ್, ಈ ದುಡ್ಡು ಒಡವೆ ನಮ್ಮ ಹತ್ರ ಇದೆ, ಏನ್ ಮಾಡ್ಬೇಕು ಮೇಡಮ್? ಆಮೇಲೆ ಹೇಳ್ತೀನಿ ಅಂದ್ರೆ ಈಗ ಏನ್ ಮಾಡ್ಬೇಕು ಹೇಳಿ ಮೇಡಮ್? ನೋಡು, ಒಂದ್ ಕೆಲ್ಸ ಮಾಡು, ನಾನೊಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿ ನಾನು ಹೇಗೆ ಹೇಳ್ತೀನೋ ಹಾಗಾಗ್ಬೇಕು. ಓಕೆ ಮೇಡಮ್, ಹಂಗೆ ಮಾಡ್ತೀನಿ.